ಸ್ನೇಹಿತರೆ ನಮಸ್ಕಾರ. ಪರ್ತನಹಳ್ಳಿ ಕೆರೆಯ ಮೀನು ತುಂಬಾನೇ ರುಚಿ ಇರ್ತವೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿಗೆ ಸುಮಾರು ಹಳ್ಳಿಗಳಿಂದ ಬಂದು ಜನ ತಗೊಂಡು ಹೋಗ್ತಾರೆ. ನೋಡ್ತಾ ಇರ್ಬೋದು 5 ಕೆಜಿ ಮೀನು ಒಂದು ಬಿದ್ದಿದೆ, ಅದನ್ನ ತೂಕ ಮಾಡ್ತಾ ಇದ್ದಾರೆ. ಈ ಒಂದು ಕೆರೆಯಲ್ಲಿ ಬಲೆ ಬಿಟ್ಟಿದಾರಪ್ಪ ಅಂದ್ರೆ ಜನ ಕ್ಯೂ ನಿಲ್ಬೇಕಾಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಮೀನು ಕಡಿಮೆ ಬೀಳ್ತಾ ಇರ್ತವೆ, ಬಟ್ ಜನ ಮಾತ್ರ ಫುಲ್ ಜನ ಬರ್ತಾ ಇದ್ದಾರೆ. ಹಾಗೆ ಸುತ್ತಮುತ್ತಲಿಯಲ್ಲಿ ಇರುವಂತ ಎಲ್ಲ ಜನರು ಬಂದು ಈ ಒಂದು ಕೆರೆಯ ಮೀನು ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಗೊಂಡು ಇಲ್ಲಿ ಮೀನು ಹಿಡಿಯೋರು ಕಟ್ ಮಾಡಿ ಕೊಡು ಅಂದ್ರೆ ಕಟ್ ಮಾಡಿ ಕೊಡ್ತಾರೆ, ಹಾಗೆ ತಗೊಂಡು ಹೋಗ್ತೀವಿ ಅಂದ್ರೆ ಹಾಗೇನು ಕೊಡ್ತಾರೆ ಸ್ನೇಹಿತರೆ. ತುಂಬಾನೇ ನೀಟಾಗಿ ಕಟ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಕೊಡ್ತಾರೆ. ತುಂಬಾನೇ ಖುಷಿಕರ ವಿಷಯ ಅಂತ ಹೇಳ್ಬೋದು. ಸೊ ಈ ಒಂದು ಕೆರೆಯಲ್ಲಿ ಮಾತ್ರ ಯಾವುದೇ ಫುಡ್ ಹಾಕಿ ಬೆಳೆಸಿದಂತ ಮೀನಲ್ಲ ಸ್ನೇಹಿತರೆ, ನ್ಯಾಚುರಲ್ ಆಗಿ ಬೆಳೆದಂತ ಮೀನು. ಹಾಗೆ ನೋಡ್ತಾ ಇರ್ಬೋದು ಈ ಒಂದು ಕೆರೆಯಲ್ಲಿ ತುಂಬಾನೇ ಜನ ಮಕ್ಕಳು ಈಜಾಡ್ತಾ ಇದ್ರು. ನಾನು ನೋಡೋಣ ಅಂತ ಹೋದ್ರೆ ಇಲ್ಲೊಬ್ನು ಬಂಡೆ ಮೇಲೆ ಈಜಾಡ್ತಾ ಇದ್ದ. ಇದೇನಪ್ಪ ಬಂಡೆ ಮೇಲೆ ಈಜಾಡ್ತಾ ಇದೆಯಾ ಅಂತ ತಕ್ಷಣ ಮತ್ತೆ ಹೋಗಿ ಅವ್ನು ನೀರಲ್ಲಿ ನಮ್ಮೂರಲ್ಲಿ ಮಾತ್ರ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಈಜ್ ಕಲ್ತಿದ್ದಾರೆ. ಅದೊಂದು ಖುಷಿಕರ ವಿಷಯ. ಯಾಕಪ್ಪ ಅಂತಂದ್ರೆ ನಮ್ಮೂರಲ್ಲಿ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಸುಮಾರು ಜನ ಹುಡುಗರೆಲ್ಲ ಬಿಸಿಲು ಕಾಲದಲ್ಲಿ ಹೋಗಿ ಈಜ್ ಕಲಿತಾರೆ. ತುಂಬಾನೇ ಜನ ಕಲ್ತಿದ್ದಾರೆ. ತುಂಬಾ ಖುಷಿಕರ ವಿಷಯ. ಸಮಯ ಬಂದ್ಬಿಟ್ಟು 1 ಗಂಟೆ ಆಯ್ತು. ಕುರಿಯರೆಲ್ಲ ನೀರು ಕುಡಿಸ್ಲಿಕ್ಕೆ ಈ ಒಂದು ಕುರಿಯ ದಂಡೆ ಹತ್ರ ಬಂದ್ರು. ಇದರಲ್ಲಿ ಒಂದು ಟಗರು ಎದ್ದು ಕಾಣಿಸ್ತಾ ಇತ್ತು ಸ್ನೇಹಿತರೆ, ನೀವು ನೋಡಿ ಸಖತ್ತಾಗಿದೆ. ಹಾಗೆ ಟಗರು ನೋಡ್ಲಿಕ್ಕೆ ನಾನು ಹೋಗ್ಬಿಟ್ರೆ ನಾಯಿ ನನ್ನನ್ನು ನೋಡ್ತಿತ್ತು. ಇದು ಕಚ್ಗಿಚಿತ್ ಅಂತ ಹೇಳ್ಬಿಟ್ಟು ಬೇಡಪ್ಪ ಅಂತ ಹೇಳಿ ಹೋಗಿ ನಾವು ನಮ್ಮ ಹುಡುಗರೆಲ್ಲ ಶೇಂಗಾ ಇಸ್ಕೊಂಬಂದ್ಬಿಟ್ಟು ಶೇಂಗಾ ಸುಡೋ ಕಾರ್ಯಕ್ರಮ ಮೊದಲು ಇಟ್ಕೊಂಡ್ವಿ. ಹಾಗೆ ಸ್ನೇಹಿತರೆ ಶೇಂಗಾ ತಿಂದ್ಬಿಟ್ಟು ಮನೆ ಕಡೆ ಹೋಗೋಣ, ಇನ್ನೇನು ಟೈಮ್ ಆಯ್ತು ಅಂತೇಳಿ ಮನೆ ಕಡೆ ಹೊರಟ್ವಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇದಾಗಿತ್ತು.